ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ 11 ವರ್ಷದ ಅವಧಿಯಲ್ಲೇ ಅತ್ಯಂತ ಸುದೀರ್ಘವಾದಂತಹ ವಿದೇಶ ಪ್ರವಾಸವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಈ ಬಾರಿ ಅವರು 5 ದೇಶಗಳಿಗೆ ಹೋಗ್ತಾರೆ. ಒಟ್ಟು 8 ದಿನಗಳ ಕಾಲ ಭಾರತದಿಂದ ಅವರು ಹೊರಗಿರ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಅವಧಿಯಲ್ಲೇ ಅತ್ಯಂತ ಸುದೀರ್ಘವಾದಂತಹ ಮತ್ತು ಅತಿ ದೊಡ್ಡ ವಿದೇಶ ಪ್ರವಾಸ ಆಗಿದೆ. ಇದಿಷ್ಟೇ ಆಗಿದ್ರೆ ನಿಮಗೆ ವಿಡಿಯೋ ಮಾಡಿ ಅದನ್ನು ವಿವರಿಸಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಏನೋ 10ರಲ್ಲಿ 11 ಅಂತ ಹೇಳಿ ಸುಮ್ಮನಾಗಬಹುದಾಗಿತ್ತು. ಆದರೆ ಈ ವಿದೇಶ ಪ್ರವಾಸ ಇದೆಯಲ್ಲ, ಭಾರತದ ದೃಷ್ಟಿಯಿಂದ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ನಿಮ್ಗೆ ನೋಡೋದಕ್ಕೆ ನರೇಂದ್ರ ಮೋದಿ ಅವರು ಹೋಗ್ತಾ ಇರುವಂತಹ ದೇಶಗಳು ಬಹಳ ಚಿಕ್ಕ ಚಿಕ್ಕ ದೇಶಗಳು. ಒಂದು ದೇಶವನ್ನ ಬಿಟ್ರೆ ಉಳಿದೆಲ್ಲಾ ದೇಶಗಳು ಕೂಡ ಬಹಳ ಚಿಕ್ಕದಾಗಿ ಕಾಣ್ತವೆ. ಆದರೆ ಆ ಎಲ್ಲ ದೇಶಗಳ ಮಹತ್ವ ಇದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆಗಿದೆ. ಅವು ನೋಡೋದಕ್ಕೆ ಪುಟ್ಟ ದೇಶಗಳಾಗಿದ್ರೂ ಕೂಡ ಭಾರತದ ದೊಡ್ಡ ಅವಶ್ಯಕತೆಗಳನ್ನು ಪೂರೈಸುವಂತಹ ತಾಕತ್ತಿರುವ ದೇಶಗಳು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಗಳಿಗೆ ಭೇಟಿ ಕೊಡ್ತಾ ಇರುವಂತಹದ್ದು ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಅನೇಕ ಪ್ರಮುಖವಾದಂತಹ ಡೀಲ್ಗಳಾಗ್ತವೆ. ಜೊತೆಗೆ ಭಾರತದ ವಿಪರೀತವಾದಂತಹ ಚೈನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋದಕ್ಕೂ ಕೂಡ ಈ ದೇಶಗಳು ಭಾರತಕ್ಕೆ ಸಹಾಯ ಮಾಡ್ತವೆ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ಯಾವ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಏನೇನು ಮಾತುಕತೆಗಳಾಗಬಹುದು, ಆ ದೇಶ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಗಾನಾ ದೇಶಕ್ಕೆ ಹೋಗ್ತಾರೆ. ಗಾನಾ ಆಫ್ರಿಕಾದ ಒಂದು ದೇಶ. ಜೂನ್ 2 ಮತ್ತು 3ನೇ ತಾರೀಕು ಅಲ್ಲಿರ್ತಾರೆ. ಅದಾದ ಬಳಿಕ ಜೂನ್ 3 ಮತ್ತು 4ನೇ ತಾರೀಕು ದಕ್ಷಿಣ ಅಮೆರಿಕದ ತ್ರಿನಿದಾದ್ ಮತ್ತು ಟೊಬ್ಯಾಗೋ ದೇಶಕ್ಕೆ ಭೇಟಿ ಕೊಡ್ತಾರೆ. ಅದಾದ ಬಳಿಕ ಜುಲೈ 4 ಮತ್ತು 5ನೇ ತಾರೀಕು ಅರ್ಜೆಂಟೈನಾ ದೇಶಕ್ಕೆ ಭೇಟಿ ಕೊಡ್ತಾರೆ. ಅನಂತರ ಜುಲೈ 5ರಿಂದ 8ರವರೆಗೆ ಬ್ರೆಜಿಲ್ ಪ್ರವಾಸವನ್ನ ಕೈಗೊಳ್ಳುತ್ತಾರೆ. ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆ. ಅದನ್ನ ಮುಗಿಸ್ಬಿಟ್ಟು ಭಾರತಕ್ಕೆ ವಾಪಸ್ ಬರುವ ಮುಂಚೆ ನೆವಿಬಿಯಾಕ್ಕೂ ಕೂಡ ಹೋಗ್ತಾರೆ. ಹೀಗೆ ಈ 5 ದೇಶಗಳಲ್ಲಿ ಒಟ್ಟು 8 ದಿನಗಳ ಪ್ರವಾಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಈಗ ಒಂದೊಂದೇ ದೇಶದ ಬಗ್ಗೆ ವಿವರಿಸ್ತೀನಿ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಹೋಗ್ತಾ ಇದ್ದಾರೆ, ಅದರ ಮಹತ್ವ ಏನಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೋದಿ ಫಸ್ಟ್ ವಿಸಿಟ್ ಮಾಡ್ತಾ ಇರುವಂತಹದ್ದು ಘಾನಾಗೆ. ಘಾನಾ ಆಫ್ರಿಕಾದ ಒಂದು ಇಂಪಾರ್ಟೆಂಟ್ ದೇಶ. ಈ ಘಾನಾ ದೇಶ ಇದೆಯಲ್ಲ, ಭಾರತದೊಂದಿಗೆ 70 ವರ್ಷಗಳಿಂದ ಬಹಳ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದೆ. ಘಾನಾ ಯಾಕೆ ಇಂಪಾರ್ಟೆಂಟು ಕೇಳಿದ್ರೆ, ಭಾರತದ ಪಾಲಿಗೆ ವಿಶ್ವದಲ್ಲಿ 7ನೇ ಅತಿ ದೊಡ್ಡ ಚಿನ್ನ ಉತ್ಪಾದಕ ದೇಶ ಇದು. ಘಾನಾ ಉತ್ಪಾದಿಸುವಂತಹ ಚಿನ್ನದ ಪೈಕಿ 70% ಅನ್ನ ಭಾರತ ಖರೀದಿ ಮಾಡುತ್ತೆ. ಈ ಘಾನಾ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಅಲ್ಲಿನ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಜೊತೆಗೆ ಘಾನಾದಲ್ಲಿರುವಂತಹ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿಯೂ ಕೂಡ ಭಾಷಣ ಮಾಡುವರಿದ್ದಾರೆ. ಘಾನಾದ ಹೆಲ್ತ್ ಸೆಕ್ಟರ್ ನಲ್ಲಿ ಭಾರತ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದೆ. ಜೊತೆಗೆ ಅಲ್ಲಿನ IT ಅಭಿವೃದ್ಧಿಗೂ ಕೂಡ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತಾ ಇದೆ. ಇದರ ಜೊತೆಗೆ ಇಡೀ ಆಫ್ರಿಕಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಹಿಂದುತ್ವದ ಬಗ್ಗೆ ಆಕರ್ಷಣೆ ಹೊಂದಿರುವಂತಹ ದೇಶ ಈ ಘಾನಾ. ಘಾನಾದಲ್ಲಿ ಹಿಂದುತ್ವವನ್ನು ಪ್ರಾಕ್ಟೀಸ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರ ಘಾನಾ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಈ ಘಾನಾ ಪ್ರವಾಸ ಮುಗಿತಿದ್ದ ಹಾಗೆ ನರೇಂದ್ರ ಮೋದಿ ಅವರು ನೇರವಾಗಿ ದಕ್ಷಿಣ ಅಮೆರಿಕಾದ ಕೆರಿಬಿಯನ್ ದೇಶವಾದಂತಹ ತ್ರಿನಿದಾದ್ ಮತ್ತು ಟೊಬ್ಯಾಗೋ ದೇಶಕ್ಕೆ ಭೇಟಿ ಕೊಡ್ತಾರೆ. ಈ ತ್ರಿನಿದಾದ್ ಮತ್ತು ಟೊಬ್ಯಾಗೋ ದೇಶ ಬಹಳ ಚಿಕ್ಕದಾಗಿದೆ. ಆದರೆ ಇಲ್ಲಿ ಭಾರತೀಯರ ಪ್ರಭಾವ ಜಾಸ್ತಿ ಇದೆ. ಯಾಕೆ ಕೇಳಿದ್ರೆ, ಈ ದೇಶದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 40% ಭಾರತೀಯ ಮೂಲದವರು. ಹಾಗೆ ಈ ದೇಶದ ಒಟ್ಟು ಜನಸಂಖ್ಯೆಯ 1/4 ಭಾಗ ಹಿಂದೂಗಳಾಗಿದ್ದಾರೆ. ಇಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ಕೂಡ ಭಾರತ ಮೂಲದವರೇ. ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಅದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಅದೇನು ಕೇಳಿದ್ರೆ, ಈ ತ್ರಿನಿದಾದ್ ಮತ್ತು ಟೊಬ್ಯಾಗೋ ದೇಶಕ್ಕೆ ಭಾರತೀಯರು ಎಂಟ್ರಿ ಕೊಟ್ಟು ಒಟ್ಟು 180 ವರ್ಷ ಆಗ್ತಾ ಇದೆ. ಅಂದ್ರೆ 180 ವರ್ಷದ ಹಿಂದೆ ಈ ದೇಶಕ್ಕೆ ಭಾರತೀಯರು ಹೋಗಿದ್ರು. ಈ ದೇಶಗಳೆಲ್ಲವೂ ಕೂಡ ಪಾಶ್ಚಿಮಾತ್ಯರ ಕಾಲೋನಿಗಳಾಗಿದ್ವು. ಆ ಸಂದರ್ಭದಲ್ಲಿ ಭಾರತೀಯರನ್ನ ಅಲ್ಲಿ ಕೆಲಸಕ್ಕೆ ಅಂತ ಹೇಳಿ ಈ ಬ್ರಿಟಿಷರು ಕರ್ಕೊಂಡು ಹೋಗಿದ್ರು. ಹಾಗೆ ಕೆಲಸಕ್ಕೆ ಅಂತ ಹೋದಂತಹ ಭಾರತೀಯ ಕಾರ್ಮಿಕರು ಅಲ್ಲೇ ನೆಲೆ ನಿಂತು ಇವತ್ತು ಆ ದೇಶದ ವಾಸಿಗಳೇ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ತ್ರಿನಿದಾದ್ ಮತ್ತು ಟೊಬ್ಯಾಗೋ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಹೋಗ್ತಾ ಇದ್ದಾರೆ. ಅಲ್ಲಿನ ಸಂಸತ್ತನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣ ಕೂಡ ಮಾಡ್ತಾರೆ. ಆ ಸಂಸತ್ನ ವಿಶೇಷತೆ ಏನು ಕೇಳಿದ್ರೆ, ಅಲ್ಲಿನ ಸ್ಪೀಕರ್ ಚೇರ್ ಮೇಲೆ ಫ್ರಮ್ ದಿ ಪೀಪಲ್ ಆಫ್ ಇಂಡಿಯಾ ಟು ದಿ ಪೀಪಲ್ ಆಫ್ ತ್ರಿನಿದಾದ್ ಅಂಡ್ ಟೊಬ್ಯಾಗೋ ಅಂತ ಬರೆಯಲಾಗಿದೆ. ಆ ಚೇರ್ನ ಮೇಲೆ ಆ ರೀತಿಯಾಗಿ ಬರೆದಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಆ ಸ್ಪೀಕರ್ ಚೇರ್ ಅನ್ನ ಭಾರತ ಗಿಫ್ಟ್ ಕೊಟ್ಟಿದ್ದು. ಅದರ ಪ್ರತೀಕವಾಗಿ ಅವರು ಭಾರತದ ಹೆಸರನ್ನ ಆ ದೇಶದ ಸ್ಪೀಕರ್ ಚೇರ್ ಮೇಲೆ ಬರೆದಿಟ್ಟಿದ್ದಾರೆ. ಅಂದ್ರೆ ಭಾರತದೊಂದಿಗೆ ಅಷ್ಟು ಆಳವಾದ ಸಂಬಂಧವನ್ನ ಈ ಪುಟ್ಟ ಕೆರಿಬಿಯನ್ ದೇಶ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗ್ತಾ ಇರುವಂತಹದ್ದು ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅದಾಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಜೆಂಟೈನಾ ಪ್ರವಾಸವನ್ನ ಕೈಗೊಳ್ತಾರೆ. ಈ ಅರ್ಜೆಂಟೈನಾ ಇದೆಯಲ್ಲ, ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ಶೆಲ್ ಗ್ಯಾಸ್ ಅನ್ನು ಹೊಂದಿರುವಂತಹ ದೇಶ. ಅಮೆರಿಕವನ್ನ ಬಿಟ್ರೆ ಇವರ ಬಳಿಯಲ್ಲೇ ಅತಿ ಹೆಚ್ಚು ಶೆಲ್ ಗ್ಯಾಸ್ ರಿಸರ್ವ್ ಇರುವಂತಹದ್ದು. ಒಟ್ಟು 802 ಮಿಲಿಯನ್ ಕ್ಯೂಬಿಕ್ ಅಡಿಯಷ್ಟು ಶೆಲ್ ಗ್ಯಾಸ್ ಅನ್ನು ಹೊಂದಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಅನಂತರ ವಿಶ್ವದ 4ನೇ ಅತಿ ದೊಡ್ಡ
ಶೆಲ್ ಆಯಿಲ್ ಅನ್ನು ಹೊಂದಿರುವಂತಹ ದೇಶವೂ ಕೂಡ ಹೌದು. ಸರಿಸುಮಾರು 16.5 ಬಿಲಿಯನ್ ಬ್ಯಾರಲ್ ನಷ್ಟು ಆಯಿಲ್ ರಿಸರ್ವ್ ಅನ್ನ ಇವರು ಹೊಂದಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಈ ದೇಶದಲ್ಲಿ ಬಹಳ ಕ್ರಿಟಿಕಲ್ ಮಿನರಲ್ಸ್ ಗಳು ಕೂಡ ದೊರೆಯುತ್ತೆ. ಮುಖ್ಯವಾಗಿ ರೇರ್ ಅರ್ತ್ ಎಲಿಮೆಂಟ್ಸ್ ಗಳೇನಿದಾವೆ ಅದು ಈ ದೇಶದಲ್ಲಿ ದೊರೆಯುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಚೈನಾ ಸರ್ಕಾರ ಒಂದು ನಿರ್ಧಾರವನ್ನ ಕೈಗೊಳ್ತು. ಭಾರತಕ್ಕೆ ಸರಬರಾಜಾಗ್ತಿರುವಂತಹ ರೇರ್ ಅರ್ತ್ ಎಲಿಮೆಂಟ್ಸ್ ಮೇಲೆ ಅವರು ನಿರ್ಬಂಧವನ್ನು ವಿಧಿಸಿದ್ರು. ಇದರಿಂದಾಗಿ ಭಾರತದ ಇವಿ ಸೆಕ್ಟರ್ ದೊಡ್ಡ ಮಟ್ಟದಲ್ಲಿ ಹಾನಿಗೊಳಗಾಯಿತು. ಭಾರತದಲ್ಲಿ ಇವಿ ಕಾರ್ ತಯಾರಾಗಬೇಕು, ಇವಿ ಬೈಕ್ ತಯಾರಾಗಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಬ್ಯಾಟರಿಯನ್ನು ರೆಡಿ ಮಾಡಬೇಕಲ್ಲ. ಅದಕ್ಕೆ ಚೈನಾದಿಂದ ಬರ್ತಾ ಇದ್ದಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ ತೀರಾ ಕ್ರಿಟಿಕಲ್ ರೋಲ್ ಅನ್ನು ನಿಭಾಯಿಸ್ತಾ ಇತ್ತು. ಚೈನಾದವರು ಆ ಚೋಕ್ ಪಾಯಿಂಟ್ ಅನ್ನು ಹಿಡ್ಕೊಂಡು ಅದನ್ನು ಬಂದ್ ಮಾಡುವಂತಹ ಕೆಲಸ ಮಾಡಿದ್ರು. ಒಂದು ವೇಳೆ ರೇರ್ ಅರ್ತ್ ಮೆಟೀರಿಯಲ್ಸ್ ಭಾರತಕ್ಕೆ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಇವಿ ಸೆಕ್ಟರ್ ಕಂಪ್ಲೀಟ್ ಆಗಿ ಸೊರಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಭಾರತ ಈಗ ಅರ್ಜೆಂಟೈನಾ ಕಡೆಗೆ ಮುಖ ಮಾಡಿದೆ. ಈ ಅರ್ಜೆಂಟೈನಾದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೇ ರೇರ್ ಅರ್ತ್ ಮೆಟೀರಿಯಲ್ಸ್ ಸಿಗುತ್ತೆ. ಭಾರತ ಆ ಬಗ್ಗೆಯೂ ಕೂಡ ಡೀಲ್ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋಗ್ತಾರಲ್ಲ, ಆ ಸಂದರ್ಭದಲ್ಲೇ ಈ ಮಾತುಕತೆ ಕೂಡ ನಡೆಯುತ್ತೆ. ಒಂದು ಮಹತ್ವದ ಒಪ್ಪಂದ ಆಗತ್ತೆ ಅಂತೇಳಿ ಭಾರತದ ವಿದೇಶಾಂಗ ಮೂಲಗಳು ಹೇಳ್ತಾ ಇದ್ದಾವೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಅರ್ಜೆಂಟೈನಾ ಮತ್ತು ಭಾರತದ ಸಂಬಂಧ ಇದೆಯಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈ ಅರ್ಜೆಂಟೈನಾ ಏನ್ ಸಣ್ಣ ಪುಟ್ಟ ದೇಶ ಅಲ್ಲ, ವಿಶ್ವದಲ್ಲಿ 8ನೇ ಅತಿ ದೊಡ್ಡ ದೇಶ. ಭಾರತದ ನೆಕ್ಸ್ಟ್ ಇರುವಂತಹದ್ದೇ ಅರ್ಜೆಂಟೈನಾ. ಜೊತೆಗೆ ದಕ್ಷಿಣ ಅಮೆರಿಕಾದಲ್ಲಿ 2ನೇ ಅತಿ ದೊಡ್ಡ ದೇಶ. ಇವರ ದೇಶ ಬಹಳ ದೊಡ್ಡದಾಗಿದೆ, ಆದ್ರೆ ಇಲ್ಲಿ ಜನಸಂಖ್ಯೆ ಇಲ್ಲ. ಅಷ್ಟು ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದಂತಹ ಅರ್ಜೆಂಟೈನಾದಲ್ಲಿರುವಂತಹದ್ದು ಕೇವಲ 4,60,00,000 ಜನ ಮಾತ್ರ. ಸಂಪನ್ಮೂಲಗಳಿಗೆ ಇವರಿಗೆ ಯಾವುದೇ ಕೊರತೆ ಇಲ್ಲ. ಇಂತಹ ಅರ್ಜೆಂಟೈನಾ ಜೊತೆಗೆ ಭಾರತ ನಿರಂತರವಾಗಿ ಸಂಬಂಧವನ್ನು ಸುಧಾರಿಸಿಕೊಳ್ತಲೇ ಹೋಗ್ತಾ ಇದೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಏನು ಕೇಳಿದ್ರೆ, ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಈ ಉಗ್ರ ದಾಳಿಯನ್ನ ಅತ್ಯಂತ ಬಲವಾಗಿ ಖಂಡಿಸಿದಂತಹ ದೇಶಗಳಲ್ಲಿ ಅರ್ಜೆಂಟೈನಾ ಕೂಡ ಒಂದು. ಹೀಗಾಗಿ ನರೇಂದ್ರ ಮೋದಿ ಅವರ ಈ ಪ್ರವಾಸ ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರೆಜಿಲ್ಗೆ ಬರ್ತಾರೆ. ಬ್ರೆಜಿಲ್ಗೆ ಯಾಕೆ ಈ ಬಾರಿ ಪ್ರಧಾನಿ ಹೋಗ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಬ್ರಿಕ್ಸ್ ನ ಶೃಂಗಸಭೆ ನಡೀತಾ ಇದೆ. ಕೇವಲ ಬ್ರಿಕ್ಸ್ ಶೃಂಗಸಭೆ ಅಷ್ಟೇ ಆಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ರೆಜಿಲ್ ಪ್ರವಾಸ ಅಷ್ಟೇನು ಮಹತ್ವವನ್ನು ಪಡೆದುಕೊಳ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಬ್ರೆಜಿಲ್ನ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಟೇಟ್ ಡಿನ್ನರ್ ಅನ್ನು ಆಯೋಜನೆ ಮಾಡಿದ್ದಾರೆ. ಈ ಸ್ಟೇಟ್ ಡಿನ್ನರ್ ಅಂತಂದ್ರೆ ಅದು ಬಹಳ ದೊಡ್ಡ ಗೌರವ. ನೀವು ಪಾಕಿಸ್ತಾನದ ಆರ್ಮಿ ಚೀಫ್ ಮುಲ್ಲಾ ಮುನೀರ್ನಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ರಲ್ಲ, ಆ ಡಿನ್ನರ್ ಅಂತ ಅನ್ಕೊಳ್ಬೇಡಿ. ಅದು ಕ್ಲೋಸ್ ಡೋರ್ ಡಿನ್ನರ್. ಅಲ್ಲಿ ಬಾಗಿಲು ಹಾಕಿರ್ತಾರೆ, ಒಂದು ಫೋಟೋ ಕೂಡ ಹೊರಗೆ ಬರೋದಿಲ್ಲ. ಅಲ್ಲಿ ಬಿರಿಯಾನಿ ಹಾಕಿದ್ರು, ಊಟ ಹಾಕಿದ್ರು, ಅಥವಾ ಇವನು ಬೂಟ್ ನೆಕ್ಕದ್ನೋ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಸ್ಟೇಟ್ ಡಿನ್ನರ್ ಅಂತ ಹೇಳೋದಿಲ್ಲ. ಅದನ್ನ ನೀವು ಯಾವ್ದಕ್ಕೆ ಹೋಲಿಸಬಹುದು ಅಂತಂದ್ರೆ, ಈ ಕಟಕ ಕುರಿಯನ್ನ ತಂದಿರ್ತಾನೆ, ಅದನ್ನ ನಾಳೆ ಕಡಿಯೋನಿರ್ತಾನೆ, ಅದಕ್ಕೆ ಮೊದಲು ಹುಲ್ಲು ಹಾಕ್ತಿರ್ತಾನಲ್ಲ, ಅದಕ್ಕೆ ಹೋಲಿಸಬಹುದಷ್ಟೇ. ಆದ್ರೆ ಬ್ರೆಜಿಲ್ನ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಸ್ಟೇಟ್ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ದಾರೆ. ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಷ್ಟೊಂದು ಮಹತ್ವವನ್ನು ಬ್ರೆಜಿಲ್ ಕೊಡ್ತಾ ಇದೆ ಕೇಳಿದ್ರೆ, ಭಾರತ ಮತ್ತು ಬ್ರೆಜಿಲ್ ನಡುವೆ ಈ ಬಾರಿ ಮಹತ್ವದ ರಕ್ಷಣಾ ಒಪ್ಪಂದ ಆಗುವಂತ ಸಾಧ್ಯತೆಗಳಿದೆ. ಅದೇನು ಕೇಳಿದ್ರೆ, ಬ್ರೆಜಿಲ್ ಭಾರತದಿಂದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದೆ. ನಿಮಗೆಲ್ಲ ಗೊತ್ತು, ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಪರ್ಯಾಸ ಏನು ಕೇಳಿದ್ರೆ, ಭಾರತದ ವಿಪಕ್ಷಗಳು ರಫೇಲ್ ಎಷ್ಟು ಬಿತ್ತು, ಸುಕೋಯ್ ಎಷ್ಟು ಬಿತ್ತು, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೆಚ್ಚು ಉತ್ಸಾಹವನ್ನು ತೋರಿಸ್ತಾ ಇದ್ದಾವೆ ಹೊರತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ವಿದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದ ಬಳಿಯಲ್ಲಿ ಅತ್ಯಂತ ಆಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, 100% ಅಕ್ಯುರೆಸಿ ಇದೆ. ಪಾಕಿಸ್ತಾನ ಅಷ್ಟಲ್ಲ, ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಕಳುಹಿಸಿದ್ರೂ ಕೂಡ ಅದನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇಂಟರ್ಸೆಪ್ಟ್ ಮಾಡಿದವೆ. ಹೀಗಾಗಿ ನಾವಿದನ್ನು ಖರೀದಿ ಮಾಡಬಹುದು ಅಂತ ಅನೇಕ ದೇಶಗಳು ಉತ್ಸಾಹವನ್ನು ತೋರಿಸ್ತಾ ಇದ್ದಾವೆ. ಅದರಲ್ಲಿ ಬ್ರೆಜಿಲ್ ಕೂಡ ಒಂದು. ಬ್ರೆಜಿಲ್ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಬಹಳ ಕ್ಯೂರಿಯಾಸಿಟಿಯನ್ನು ಹೊಂದಿದೆ. ಅದರ ಜೊತೆಗೆ ಭಾರತದ ಗರುಡ ಆರ್ಟಿಲರಿ ಗನ್ ಅನ್ನು ಖರೀದಿ ಮಾಡೋದಕ್ಕೂ ಕೂಡ ಬ್ರೆಜಿಲ್ ಮನಸ್ಸು ಮಾಡಿದೆ. ಇದೆರಡರ ಡೀಲ್ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರೆಜಿಲ್ನ ಅಧ್ಯಕ್ಷರು ಫೈನಲ್ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಇದೇನಾದ್ರೂ ಆಗಿದ್ದೇ ಆದ್ರೆ ಇದು ಬಹಳ ದೊಡ್ಡ ಮೈಲುಗಲ್ಲು. ಯಾಕೆ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇವತ್ತು ಗ್ಲೋಬಲ್ ಸೌತ್ ದೇಶಗಳಿದಾವಲ್ಲ, ಈ ದೇಶಗಳಲ್ಲಿ ದೊಡ್ಡ ಪ್ರಮಾಣದ ಮಾರುಕಟ್ಟೆಯನ್ನ ಮಾಡಿಕೊಳ್ಬೇಕು ಅಂತ ಚೀನಾ ಬಹಳಷ್ಟು ಹವಣಿಸ್ತಾ ಇದೆ. ಚೈನಾಗೆ ಈಗಾಗಲೇ ಗ್ಲೋಬಲ್ ಸೌತ್ ನಲ್ಲಿ ದೊಡ್ಡ ಮಾರುಕಟ್ಟೆ ಇದೆ. ಆದ್ರೆ ಚೈನಾ ಈ ಗ್ಲೋಬಲ್ ಸೌತ್ ದೇಶಗಳಿಗೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಚೈನಾ ಆ ಬಗ್ಗೆ ದೊಡ್ಡ ಗುರಿಯನ್ನ ಇಟ್ಟುಕೊಂಡಿದೆ. ಚೈನಾದ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ನೀವು ಪಾಶ್ಚಿಮಾತ್ಯ ದೇಶಗಳಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಚೈನಾದ ಯುದ್ಧ ವಿಮಾನವನ್ನ ಜರ್ಮನಿಯೂ ಖರೀದಿಸೋದಿಲ್ಲ, ಇಟಲಿಯೂ ಖರೀದಿಸೋದಿಲ್ಲ, ಅಥವಾ ಪಾಶ್ಚಿಮಾತ್ಯ ಯಾವುದೇ ದೇಶಗಳು ಖರೀದಿಸೋದಿಲ್ಲ. ಅವರೇನೇ ಇದ್ರೂ ಕೂಡ ಅಮೆರಿಕ ಮತ್ತು ಫ್ರಾನ್ಸ್ ನ ಮೊರೆ ಹೋಗ್ತಾರೆ. ಆದ್ರೆ ಈ ಗ್ಲೋಬಲ್ ಸೌತ್ ನ ದೇಶಗಳಿದಾವಲ್ಲ, ಸ್ವಲ್ಪ ಬಡ ದೇಶಗಳು, ಇವರು ಅಮೆರಿಕದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಖರೀದಿ ಮಾಡೋದಕ್ಕೆ ಇವರಿಗೆ ಶಕ್ತಿ ಇರೋದಿಲ್ಲ. ಇಂತಹ ಬಡ ದೇಶಗಳನ್ನ ಗುರಿಯಾಗಿಸಿಕೊಂಡು ತಮ್ಮ ವ್ಯಾಪಾರವನ್ನ ಹೆಚ್ಚು ಮಾಡಿಕೊಳ್ಬೇಕು, ತನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಈ ದೇಶಕ್ಕೆ ಮಾರಬೇಕು ಅಂತ ಚೀನಾ ಒಂದು ಲಾಂಗ್ ಟರ್ಮ್ ನ ಗುರಿಯನ್ನ ಇಟ್ಟುಕೊಂಡಿದೆ. ಆದ್ರೆ ಚೈನಾದ ಡಿಫೆನ್ಸ್ ಟೆಕ್ನಾಲಜಿಯ ಬಗ್ಗೆ ಈ ದೇಶಗಳಿಗೆ ಅಷ್ಟಾಗ ನಂಬಿಕೆ ಇಲ್ಲ. ಅದರಲ್ಲೂ ಆಪರೇಷನ್ ಸಿಂಧೂರ ಆದ
ಬಳಿಕ ಚೈನಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗ್ಬಿಟ್ಟಿದೆ. ಭಾರತದ ಮುಂದೆ ಅದು ಯಾವುದೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ಗ್ಲೋಬಲ್ ಸೌತ್ನ ದೇಶಗಳಿಗೆ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಒಂದು ಆಶಾಕಿರಣದಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ದರ ಅಮೆರಿಕದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಿಗಿಂತ ಬಹಳ ಕಡಿಮೆ ಇರುತ್ತೆ. ಟೆಕ್ನಾಲಜಿ ವೈಸ್ ಭಾರತ ಯಾವುದೇ ಕಾರಣಕ್ಕೂ ರಾಜಿಯಾಗಿರೋದಿಲ್ಲ. ಹೀಗಾಗಿ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಬಗ್ಗೆ ಗ್ಲೋಬಲ್ ಸೌತ್ನ ದೇಶಗಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಬ್ರೆಜಿಲ್ ಏನಾದರೂ ಭಾರತದೊಂದಿಗೆ ಈ 2 ಡಿಫೆನ್ಸ್ ಡೀಲ್ಗಳನ್ನು ಮಾಡಿಕೊಂಡಿದ್ದೆ ಆದ್ರೆ ಭಾರತಕ್ಕಿದು ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ವೃದ್ಧಿ ಆಗೋದಕ್ಕೆ ಇದು ದೊಡ್ಡ ಹೆಲ್ಪ್ ಆಗುತ್ತೆ. ಇನ್ನು ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆಗೆ ಕ್ಸಿ ಜಿನ್ಪಿಂಗ್ ಕೂಡ ಬರ್ತಾ ಇಲ್ಲ, ಪುತಿನ್ ಕೂಡ ಬರ್ತಾ ಇಲ್ಲ. ಈ ಬ್ರಿಕ್ಸ್ ನ ಇನ್ನೊಂದು ಹೈಲೈಟ್ಸ್ ಏನು ಕೇಳಿದ್ರೆ, SCO ಶೃಂಗಸಭೆಯಲ್ಲಿ ಚೈನಾ ಒಂದು ಕುತಂತ್ರ ಮಾಡಿತು. ಪೆಹಲ್ಗಾಮ್ ಅಟ್ಯಾಕ್ ನ ಬಗ್ಗೆ ಜಂಟಿ ಹೇಳಿಕೆಯಲ್ಲಿ ಯಾವುದೇ ರೀತಿಯಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಹೀಗಾಗಿ ಭಾರತ ಅದರಿಂದ ಹೊರಗುಳಿಯುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ತು. ಆದರೆ ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಖಂಡಿಸಿ ಜಂಟಿ ಹೇಳಿಕೆ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಬಗ್ಗೆ ಭಾರತದ ವಿದೇಶಾಂಗ ಮೂಲಗಳು ಈಗಾಗಲೇ ಖಚಿತಪಡಿಸಿವೆ. ಹೀಗೇನಾದರೂ ಆಗಿದ್ದೇ ಆದ್ರೆ ಇದು ಭಾರತಕ್ಕೆ ಒಂದು ರಾಜತಾಂತ್ರಿಕವಾಗಿ ದೊಡ್ಡ ಯಶಸ್ಸು ಸಿಕ್ಕಂತೆ. ಇನ್ನು ಈ ಬ್ರಿಕ್ಸ್ ಶೃಂಗಸಭೆಯನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಭಾರತಕ್ಕೆ ಬರೋದಿಲ್ಲ. ಬದಲಾಗಿ ಆಫ್ರಿಕಾದ ನೆಮೀಬಿಯಾದಲ್ಲಿ ಲ್ಯಾಂಡ್ ಆಗ್ತಾರೆ. ನೆಮೀಬಿಯಾ ಭಾರತದೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿರುವಂತಹ ಪುಟ್ಟ ದೇಶ. ಇದು ಆಫ್ರಿಕಾದ ಪುಟ್ಟ ದೇಶ ಆಗಿದ್ರೂ ಕೂಡ ಭಾರತ ಇದರೊಂದಿಗೆ ಉತ್ತಮವಾದಂತಹ ವ್ಯಾಪಾರವನ್ನು ಇಟ್ಟುಕೊಂಡಿದೆ. ಮುಖ್ಯವಾಗಿ ಡೈಮಂಡ್ ಅನ್ನ. ಭಾರತದಲ್ಲಿ ತಯಾರಾಗುವಂತಹ ಆಭರಣಗಳಿಗೆ ನೆಮೀಬಿಯಾದ ಡೈಮಂಡ್ಗಳು ಹೊಳಪನ್ನ ಕೊಡ್ತವೆ. ದೊಡ್ಡ ಪ್ರಮಾಣದಲ್ಲಿ ಭಾರತ ನೆಮೀಬಿಯಾದಿಂದ ಡೈಮಂಡ್ ಅನ್ನು ಆಮದು ಮಾಡಿಕೊಳ್ಳುತ್ತೆ. ಜೊತೆಗೆ ಅಲ್ಲಿನ ಡೈಮಂಡ್ ಉದ್ಯಮದಲ್ಲೂ ಕೂಡ ಭಾರತೀಯರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಇದಿಷ್ಟು ಮಾತ್ರ ಅಲ್ಲ, ಈ ನೆಮೀಬಿಯಾದಲ್ಲಿ ಯುರೇನಿಯಂನ ದೊಡ್ಡ ಸೋರ್ಸ್ ಇದೆ. ಈ ಯುರೇನಿಯಂ ಇದೆಯಲ್ಲ, ಇದು ಅಣುವಿದ್ಯುತ್ ಅನ್ನು ತಯಾರು ಮಾಡೋದಕ್ಕೆ ಅತ್ಯಂತ ಮುಖ್ಯವಾದಂತಹದ್ದು. ಜೊತೆಗೆ ರೇರ್ ಅರ್ತ್ ಎಲಿಮೆಂಟ್ಸ್ ಕೂಡ ಈ ನೆಮೀಬಿಯಾದಲ್ಲಿದೆ. ಹೀಗಾಗಿ ಈ ಇಡೀ ನರೇಂದ್ರ ಮೋದಿ ಅವರ ಭೇಟಿಯನ್ನು ಗಮನಿಸಿದ್ರೆ ತನ್ನ ಪ್ರವಾಸದುದ್ದಕ್ಕೂ ಕೂಡ ರೇರ್ ಅರ್ತ್ ಎಲಿಮೆಂಟ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿದೆ. ಚೈನಾ ಮೇಲೆ ಭಾರತ ಏನು ರೇರ್ ಅರ್ತ್ ಎಲಿಮೆಂಟ್ಸ್ಗೋಸ್ಕರವಾಗಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ಅದನ್ನು ತಪ್ಪಿಸಬೇಕು, ಭಾರತ ಬದಲಿ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂತೇಳಿ ಭಾರತ ಸರ್ಕಾರ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಬ್ರಿಕ್ಸ್ನ ಶೃಂಗಸಭೆಗೆ ಭಾಗಿಯಾಗೋದಕ್ಕೂ ಮುಂಚೆ ಮತ್ತು ಅದಾದ ನಂತರ ಈ ಎಲ್ಲ ದೇಶಗಳಿಗೆ ಭೇಟಿ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ತೀರಾ ಇಂಪಾರ್ಟೆಂಟ್ ಡೀಲ್ಗಳಿಗೆ ಸಹಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.